ಹಲೋ ಫ್ರೆಂಡ್ಸ್, ಕನ್ನಡ ಬ್ಯಾಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ LIC HFLನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟಿಗೆ ಓಪನಿಂಗ್ ಬಂದಿದೆ. ಸೊ ಸ್ಪೆಷಲಿ ಕರ್ನಾಟಕ ಸ್ಟೇಟಿಗೆ ಅಂತಲೇ 29 ಪೋಸ್ಟ್ನ ಬಿಟ್ಟಿದ್ದಾರೆ. ಇದು ಸಿಟಿ ವೈಸ್ ಇದೆ. ಸೊ ನೀವು ಇಲ್ಲಿ PDF ಅಲ್ಲಿ ನೋಡ್ಬೋದು, ನಾನು ಹೈಲೈಟ್ ಮಾಡಿದ್ದೀನಿ. ಬೆಂಗಳೂರು, ಬೆಳಗಾಂ, ಗುಲ್ಬರ್ಗ, ಹಾಸನ, ಮಂಗಳೂರು, ಮೈಸೂರು, ರಾಯಚೂರು ಆ ಥರ ಬೇರೆ ಬೇರೆ ಸಿಟಿಗಳಿಗೆ ಬೇರೆ ಬೇರೆ ವೇಕೆನ್ಸಿ ಇದ್ದಾವೆ. ಜಾಸ್ತಿ ಬೆಂಗಳೂರು ಲೊಕೇಶನ್ಗೆ ಇದ್ದಾವೆ. ಸೊ ಇವತ್ತು ನಾವು ಈ LIC HFLನ ಜೂನಿಯರ್ ಅಸಿಸ್ಟೆಂಟ್ ವೇಕೆನ್ಸಿ ಬಗ್ಗೆ ಅಥವಾ ನೋಟಿಫಿಕೇಷನ್ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ, ಆಯಿತಾ. ಕರ್ನಾಟಕದವ್ರಿಗೆ ಹೆಂಗೆ ಹೆಲ್ಪ್ ಆಗುತ್ತೆ ಇದು ಅಂದ್ಬಿಟ್ಟು. ಇದು ಸಿಟಿ ವೈಸ್ ಇದೆ. ಸೆಕೆಂಡ್ ಬಂದುಬಿಟ್ಟು ಇದು ನಾನು ಇನ್ಫಾರ್ಮ್ ಮಾಡಿದ್ದೀನಿ, ನಂಬರ್ ಆಫ್ ವೇಕೆನ್ಸೀಸ್ ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್. ಸೊ ಈ 29 ಇರಲ್ಲ. ಸೊ ಪ್ರೊಬೆಬ್ಲಿ ಇನ್ಕ್ರೀಸ್ ಆಗೋ ಚಾನ್ಸು ಇದೆ, ಆಮೇಲೆ ಡಿಕ್ರೀಸ್ ಆಗೋ ಚಾನ್ಸ್ ಕೂಡ ಇದೆ. ಸೊ ಅದಾದ್ಬಿಟ್ರೆ ಇವಾಗ ನೀವು ವೇಕೆನ್ಸಿನ ಹೆಂಗಪ್ಪ ಅಂದರೆ ಸಿಟಿ ವೈಸ್ ವೇಕೆನ್ಸಿನ ಅಪ್ಲೈ ಮಾಡಬೇಕು. ನೀವು ಯಾವ ಸಿಟಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದ್ಬಿಟ್ಟು. ಬಟ್ ಒಂದೇನಪ್ಪ ಅಂದರೆ ನೀವು ಅಪ್ಲೈ ಮಾಡೋ ವೇಕೆನ್ಸಿ ಸ್ಟೇಟ್ ಮತ್ತು ಎಕ್ಸಾಮ್ಸ್ ಅಪಿಯರಿಂಗ್ ಸ್ಟೇಟ್ ಎರಡೂ ಕೂಡ ಡಿಫ್ರೆನ್ಸ್ ಆಗ್ಬೋದು. ಬಟ್ ನೀವು ಅಪ್ಲೈ ಮಾಡೋ ಸ್ಟೇಟ್ ಮತ್ತು ಅಪ್ಲೈ ಮಾಡೋ ಸಿಟಿ ಎರಡೂ ಕೂಡ ಸೇಮ್ ಇದರಲ್ಲೇ ಅಲಾಟ್ ಆಗಬೇಕು. ಸೊ ಇದು ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 16th ಅಂದರೆ ಇವತ್ತಿಂದನೇ ಓಪನಿಂಗ್ ಆಗಿದೆ ರಿಜಿಸ್ಟ್ರೇಷನು. ಸೊ ರಿಜಿಸ್ಟ್ರೇಷನ್ ಎಂಡ್ ಆಗೋದು 30th 4 2020 ಅಂದರೆ ಏಪ್ರಿಲ್ ಮಂತ್ ಎಂಡಲ್ಲಿ ರಿಜಿಸ್ಟ್ರೇಷನ್ ಕ್ಲೋಸ್ ಆಗುತ್ತೆ. ಸೊ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ, ಫಸ್ಟ್ ವೀಕ್ ಆಫ್ ಜೂನ್ ಅಲ್ಲಿರುತ್ತೆ. ಆ್ಯಂಡ್ ಇದರ ಪೇ ಸ್ಕೇಲ್ ಬಂದುಬಿಟ್ಟು ಸೊ ಸಿಟಿ ವೈಸ್ ಇದು ವೇರಿಯೇಷನ್ ಆಗುತ್ತೆ. ಸೊ ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3 ಅಂತ ಸಿಟಿ ಮಾಡಿದ್ದಾರೆ. ಸೊ ಅಪ್ರಾಕ್ಸಿಮೇಟ್ಲಿ 5 lakh ಅರೌಂಡ್ 4.6 to 5 lakh CTC ನಿಮಗೆ ಬರುತ್ತೆ. ಇಲ್ಲಿ ಡೀಟೇಲಾಗಿ ಬೇಸಿಕ್ ಪೇ ಎಷ್ಟಿರುತ್ತೆ ಅಂತೆಲ್ಲ ಡೀಟೇಲ್ ಆಗಿದೆ. ಬಟ್ ಟೋಟಲ್ CTC 4.5 to 5 LP ಇರುತ್ತೆ. ಸೊ ಅದು ಬಿಟ್ಟರೆ ಇದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಲಿಜಿಬಿಲಿಟಿ ಕ್ರಿಟೇರಿಯಾ. ಸೊ ಎಲಿಜಿಬಿಲಿಟಿ ಕ್ರಿಟೇರಿಯಾ ಬಂದುಬಿಟ್ಟು ಏಜ್ 21 to 30 years. ಸೊ 21 ಯಾವಾಗ ಕಂಪ್ಲೀಟ್ ಆಗಿರಬೇಕಂದ್ರೆ ಆ್ಯಸ್ ಆಫ್ ಏಪ್ರಿಲ್ 1 2026ಇಂದ ನಿಮಗೆ ಕನ್ಸಿಡರ್ ಮಾಡಿದಾಗ 21 ಏಜ್ ಆಗಿರಬೇಕು. ಆ್ಯಂಡ್ ಮಿನಿಮಮ್ ಗ್ರ್ಯಾಜುಯೇಷನಲ್ಲಿ 55 ಮಾರ್ಕ್ಸ್ನ ನೀವು ತೊಗೊಂಡಿರಬೇಕು. ಇನ್ ಕೇಸ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ನಿಮಗೆ ಪ್ರೆಫರ್ ಕೊಡ್ತಾರೆ. ಇಟ್ಸ್ ನಾಟ್ ದ ಕಂಪಲ್ಸರಿ ಅಂತಲ್ಲ, ಬಟ್ ಇನ್ ಕೇಸ್ ನಿಮಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಪ್ರೆಫರೇಬಲು. ಆ್ಯಂಡ್ ಕಂಪ್ಯೂಟರ್ ಸ್ಕಿಲ್ಸ್ನ ಕೇಳ್ತಾರೆ. ಎಕ್ಸಾಮಲ್ಲಿ ಕಂಪ್ಯೂಟರ್ ಕ್ವಶನ್ಸು ಇದ್ದೇ ಇರುತ್ತೆ. ಸೊ ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿದೆಯಪ್ಪ ಅಂದರೆ ಇದಕ್ಕೆ ಯಾವುದೇ ಪ್ರಿಲಿಮ್ಸ್ ಅಂತ ಮೇನ್ಸ್ ಅಂತ ಇಲ್ಲ, ಓನ್ಲಿ ಒಂದೇ ರಿಟರ್ನ್ ಎಕ್ಸಾಮ್ ಕಂಡಕ್ಟ್ ಆಗೋದು, ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನ್. ಅದಾದಮೇಲೆ ಇಂಟರ್ವ್ಯೂ ಕಂಡಕ್ಟ್ ಆಗುತ್ತೆ. ಸೊ ಆನ್ಲೈನ್ ಎಕ್ಸಾಮಿನೇಷನಲ್ಲಿ ಸೊ ಈಸ್ ಮೋರ್ ಓವರ್ ಲೈಕ್ RRB ಕ್ಲರ್ಕ್, RRB PO ಎಕ್ಸಾಮ್ ಸೆಕ್ಷನ್ ಥರನೇ ಇದೆ. ಇಂಗ್ಲೀಷು 40 ಕ್ವಶನ್ಸು 40 ಮಾರ್ಕ್ಸು, ರೀಸ್ನಿಂಗ್ 40 ಕ್ವಶನ್ಸ್ 40 ಮಾರ್ಕ್ಸು, ಜನರಲ್ ಅವೇರ್ನೆಸ್ 40 ಕ್ವಶನ್ಸ್ 40 ಮಾರ್ಕ್ಸ್, ನ್ಯೂಮರಿಕಲ್ ಅಬಿಲಿಟಿ ಅದೇ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ 40 ಕ್ವಶನ್ಸ್ 40 ಮಾರ್ಕ್ಸ್, ಕಂಪ್ಯೂಟರ್ ಸ್ಕಿಲ್ಸ್ 40 ಕ್ವಶನ್ಸ್ 40 ಮಾರ್ಕ್ಸ್ ಇದೆ. ಸೊ ಡ್ಯೂರೇಷನ್ 120 minutes ಇದೆ. ಸೊ ಇಲ್ಲಿ ಯಾವುದೇ ಥರವಾದ ಸೆಕ್ಷನಲ್ ಟೈಮಿಂಗ್ನ ಅಪ್ಲೈ ಮಾಡಿಲ್ಲ. ಸೊ ಇದೊಂದು ಬೆನಿಫಿಟ್ ಅನ್ಕೋತೀನಿ. ಮೇ ಬಿ ಎಕ್ಸಾಮ್ ಬರೋ ಟೈಮಲ್ಲಿ ಸೆಕ್ಷನಲ್ ಟೈಮಿಂಗ್ ಅಪ್ಲೈ ಆಗಲ್ಲ ಅನ್ಸುತ್ತೆ, ಬಿಕಾಸ್ ಫುಲ್ ಡ್ಯೂರೇಷನ್ 120 minutes ಅಂತ ಕೊಟ್ಟಿದ್ದಾರೆ. ಸೊ ಇಂಟರ್ವ್ಯೂ ಬಂದುಬಿಟ್ಟು ಡಿಪೆಂಡ್ ಆನ್ ದ ನಂಬರ್ ಆಫ್ ವೇಕೆನ್ಸೀಸ್. ಸೊ ಎಷ್ಟು ವೇಕೆನ್ಸಿ ಇದ್ದಾವೆ ಅದ್ರ ಜೊತೆಗೆ ಎಷ್ಟು ಜನ ಅಪ್ಲೈ ಮಾಡಿ ಎಷ್ಟು ಕ್ವಾಲಿಫೈ ಆಗ್ತಾರೆ ಅದ್ರ ಮೇಲೆ ಏನಾಗುತ್ತೆ ಇಂಟರ್ವ್ಯೂ ಬೇಸ್ ಆಗುತ್ತೆ. ನಿಮ್ಮದು ಆನ್ಲೈನ್ ರಿಟರ್ನ್ ಎಕ್ಸಾಮಲ್ಲಿ ಎಷ್ಟು ಸ್ಕೋರ್ ಬಂದಿರುತ್ತೆ ಆ ಮೆರಿಟ್ ಬೇಸ್ ಮೇಲೆ ಇಂಟರ್ವ್ಯೂ ಆಗುತ್ತೆ. ಸೊ ಫೈನಲ್ ಸೆಲೆಕ್ಷನ್ ಬಂದುಬಿಟ್ಟು ನಾಟ್ ಓನ್ಲಿ ಇಂಟರ್ವ್ಯೂ ಮಾರ್ಕ್ಸ್ ಅಥವಾ ಮೇನ್ಸ್ ಎಕ್ಸಾಮ್ ಆನ್ಲೈನ್ ಎಕ್ಸಾಮಿನೇಷನ್ ಮಾತ್ರ ಅಲ್ಲ. ಸೊ ಕಂಬೈನ್ ಆಫ್ ರಿಟರ್ನ್ ಎಕ್ಸಾಮ್ ಆ್ಯಂಡ್ ದ ಇಂಟರ್ವ್ಯೂ ಎಕ್ಸಾಮ್ ಎರಡೂ ಮಾರ್ಕ್ಸ್ನ ಕೂಡಿಸ್ಕೊಂಡು ಫೈನಲ್ ಸೆಲೆಕ್ಷನ್ನ ಮಾಡ್ತಾರೆ. ಸೊ ಬೇಸಿಕ್ ಡೀಟೇಲ್ಸ್ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಏನೇನು ಬೇಕು ಅಂತಂದು ಫೋಟೋಗ್ರಾಫ್ ಬೇಕು, ಸಿಗ್ನೇಚರ್ ಬೇಕು, ಲೆಫ್ಟ್ ಟೈಮ್ ಇಂಪ್ರೆಷನ್ ಆ್ಯಂಡ್ ಹ್ಯಾಂಡ್ ರಿಟರ್ನ್ ಡಿಕ್ಲೇಷನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ಹ್ಯಾಂಡ್ ರಿಟರ್ನ್ ಡಿಕ್ಲೇಷನ್ನ ಹಾಕಿ. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 800 rupees ಇದೆ. ಆ್ಯಂಡ್ ಇದನ್ನು ಎಲ್ಲಿ ಅಪ್ಲೈ ಮಾಡಬೇಕು? ಸೊ LIC HFL ಅಂತ ಅವ್ರದ್ದೇ ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ಹೋಗಿ ನೀವು ಇದನ್ನು ಅಪ್ಲೈ ಮಾಡಬೇಕು. ನಾನು ಬೇಕಾದ್ರೆ ಇದರ ವೀಡಿಯೋ ಮಾಡ್ತೀನಿ ಅಪ್ಲೈ ಹೆಂಗೆ ಮಾಡಬೇಕು ಅಂತಂದ್ಬಿಟ್ಟು. ಸೊ ಇಷ್ಟು LIC HFLನ ಅಪ್ಲಿಕೇಶನ್ ಫಾರ್ಮ್ ನೋಟಿಫಿಕೇಷನ್ ಬಗ್ಗೆ ಡೀಟೇಲ್ಸು. ಸೊ ಇದು ಕರ್ನಾಟಕದಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇದೆ ಅಂದರೆ ಕರ್ನಾಟಕದಲ್ಲಿ ನೀವು ಬೆಂಗಳೂರು ಚೂಸ್ ಮಾಡ್ಬೋದು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು. ಸೊ ಈ 4 ಲೊಕೇಶನ್ಗಳಲ್ಲಿ ನೀವು ಎಕ್ಸಾಮ್ ಸೆಂಟರ್ನ ಚೂಸ್ ಮಾಡ್ಬೋದು. ಸೊ ಇದಿಷ್ಟು ಬಂದುಬಿಟ್ಟು LIC HFLನ ನೋಟಿಫಿಕೇಷನ್ ಡೀಟೇಲ್ ಆಗಿರುತ್ತೆ. ಸೊ ಇದನ್ನ ಪ್ರಿಪ್ರೇಷನ್ ಹೆಂಗೆ ಮಾಡಬೇಕು, ಯಾವ ಥರ ಅಪ್ಲೈ ಮಾಡಬೇಕು, ಏನೇನು ಟಿಪ್ಸ್ ಬೇಕು, ಟ್ರಿಕ್ಸ್ನ ಯೂಸ್ ಮಾಡಿ ನಾವು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು, ಮತ್ತು ಯಾರ್ಯಾರು ಅಪ್ಲೈ ಮಾಡಬೇಕು ಅಂತ ಇನ್ನೂ ಮತ್ತೆ ಇದ್ರ ಮೇಲೆ ಡೀಟೇಲಾಗಿ ವೀಡಿಯೋಸ್ನ ಮಾಡ್ತೀನಿ. ಸೊ ಹೋಪ್ಫುಲಿ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ LIC HFL ನೋಟಿಫಿಕೇಷನ್ ಒಂದು ಒಳ್ಳೆ ಅಪಾರ್ಚುನಿಟಿ ಬಂದಿದೆ. ಯಾರ್ಯಾರು ಬ್ಯಾಂಕ್ ಎಕ್ಸಾಮ್ ಪ್ರಿಪೇರ್ ಮಾಡಿದ್ದೀರಾ
ಸೊ ಒಳ್ಳೆ ಅಪಾರ್ಚುನಿಟಿ ಇದೆ. ಸೊ ಮಿಸ್ ಮಾಡಬೇಡಿ, ಅಪ್ಲೈ ಮಾಡಿ. ಸೊ ಮತ್ತೆ ಇದರ ರಿಲೇಟೆಡ್ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋ ಜೊತೆಗೆ. ಥ್ಯಾಂಕ್ ಯು.